ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GC ಎಜುಸಿಟಿ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು UUCMSನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಕರೆಕ್ಟಾಗಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ ಪ್ರತಿ ಸೆಮಿಸ್ಟ್ರಲ್ಲೂ ಕೂಡ. ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನೀವು ಎಕ್ಸಾಮನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ತಪ್ಪಾಗಿ ಮಾಡಿಕೊಂಡ್ರೆ ನೀವು ಓದದೇ ಇರೋಂಥ ಇನ್ನೊಂದು ಯಾವುದೋ ತಪ್ಪಾದ ಸಬ್ಜೆಕ್ಟು ನಿಮಗೆ ಅಡ್ಮಿಷನ್ ಟಿಕೆಟಲ್ಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ಕೋರ್ಸ್ ರಿಜಿಸ್ಟ್ರೇಷನು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ, ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಪ್ರತಿ ಸೆಮಿಸ್ಟ್ರಲ್ಲೂ ಕೂಡ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಈಗ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ನಿಮ್ಮ UUCMS ಪೋರ್ಟಲ್ಗೆ ಲಾಗಿನ್ ಆಗಬೇಕು. ನಾನು ಈ ವೆಬ್ಸೈಟ್ ಲಿಂಕ್ ಅಡ್ರೆಸ್ಸನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು UUCMS ಲಾಗಿನ್ ಪೇಜ್ಗೆ ಬರ್ತೀರಾ. ಅಥವಾ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ UUCMS ಲಾಗಿನ್ ಅಂತ ಸರ್ಚ್ ಮಾಡಿದ್ರು ಕೂಡ ಫಸ್ಟ್ ವೆಬ್ಸೈಟೇ ಇದು ಸಿಗುತ್ತೆ. ಸೊ ಈಗ ಯೂಸರ್ ನೇಮನ್ನು ಎಂಟರ್ ಮಾಡೋಣ. ಯೂಸರ್ ನೇಮ್ ಬೈ ಡಿಫಾಲ್ಟ್ ನಿಮ್ಮ UUCMS ನಂಬರ್ ಇರುತ್ತೆ, ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಬೇಕು. ಪಾಸ್ವರ್ಡು ಬೈ ಡಿಫಾಲ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ನೀವು ಚೇಂಜ್ ಮಾಡಿದರೆ ಏನು ಚೇಂಜ್ ಮಾಡಿರ್ತೀರಿ ಅದಿರುತ್ತೆ. ಸೊ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಪಾಸ್ವರ್ಡು 10/6/2008 ಅಂತ ಇದೆ ಅಂದರೆ 10-6 ಅಂತ ಇದೆ ಅಂದರೆ 06-2008 ಅಂತ ಇದ್ದರೆ 2008 ಅಂದರೆ DDMMYYYY ಫಾರ್ಮ್ಯಾಟಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ಇದೆಲ್ಲದರ ಮಧ್ಯೆ ಐಫನನ್ನು ಯೂಸ್ ಮಾಡಬೇಕು. ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಸೊ ಅದು ಡಿಫಾಲ್ಟ್ ಪಾಸ್ವರ್ಡು. ಇಲ್ಲ ನೀವು ಚೇಂಜ್ ಮಾಡಿದರೆ ಏನು ಚೇಂಜ್ ಮಾಡಿದಿರಿ ಅದನ್ನು ಎಂಟರ್ ಮಾಡ್ಬೋದು. ಈಗ ನಾನು ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ. ಸೊ ಇದಾದಮೇಲೆ ಕ್ಯಾಪ್ಚಾನ ಎಂಟರ್ ಮಾಡಿ ನಾನು ಲಾಗಿನ್ ಆಗ್ತೀನಿ. ಸೊ ನೀವು ಲಾಗಿನ್ ಆದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆಧಾರ್ ರಿವ್ಯಾಲಿಡೇಷನ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆಧಾರ್ ರಿವ್ಯಾಲಿಡೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ, ಆಧಾರ್ ರಿವ್ಯಾಲಿಡೇಷನ್ ಮಾಡಿ ಅಂತ ಹೇಳಿ. ಯಾರು ಆಧಾರ್ ರಿವ್ಯಾಲಿಡೇಷನ್ ಮಾಡಿಲ್ಲ, ಆಧಾರ್ ರಿವ್ಯಾಲಿಡೇಷನ್ ಮಾಡೋದು ಹೇಗೆ ಅಂತ ಈಗ ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ನೀವು ಆಧಾರ್ ರಿವ್ಯಾಲಿಡೇಷನನ್ನು ಫಸ್ಟ್ ಮಾಡಲೇಬೇಕು. ಆಧಾರ್ ರಿವ್ಯಾಲಿಡೇಷನ್ ಮಾಡಿ ABCID ಸಬ್ಮಿಟ್ ಮಾಡಿದ್ರೆ ಮಾತ್ರ ಈ ಪೇಜಿಗೆ ಬರುತ್ತೆ. ಸೊ ಹಾಗಾಗಿ ಆಧಾರ್ ರಿವ್ಯಾಲಿಡೇಷನನ್ನು ಮೊದಲು ಮಾಡಿಕೊಂಡು ಆಮೇಲೆ ನೀವು ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ. ಸೊ ಈಗ ಆಧಾರ್ ರಿವ್ಯಾಲಿಡೇಷನ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಮಾಡಿಲ್ಲ ಅಂದರೆ ವಿಡಿಯೋ ಇದೆ ನೋಡ್ಕೊಂಡು ಮಾಡಿ. ಸೊ ವಿಡಿಯೋ ಚಾನಲಲ್ಲಿದೆ, ಮತ್ತು ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ಈಗ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮೆನುನಲ್ಲಿ ಅಕಾಡೆಮಿಕ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲಲ್ಲಾದರೆ ನಿಮ್ಮ ರೈಟ್ ಆ್ಯಂಡ್ ಟಾಪ್ ಸೈಡು 3 ಲೈನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೆನು ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಒಂದು ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಮುಂದೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಆಗುತ್ತೆ. ಸೊ ಕೋರ್ಸ್ ರಿಜಿಸ್ಟ್ರೇಷನ್ ವಿಂಡೋನಲ್ಲಿ ಫಸ್ಟು ಈ ಥರ ಪೇಜ್ ಬರುತ್ತೆ. ಈ ಪೇಜು ನಿಮ್ಮ ಡಿಗ್ರಿನಲ್ಲಿ ಫಸ್ಟ್ ಸೆಮಿಸ್ಟ್ರಿಗೆ ಮಾತ್ರ ಬರುತ್ತೆ. ಇಲ್ಲಿ ಸ್ಕೀಮ್ ಸೆಲೆಕ್ಷನ್ ಅಂತ ಹೇಳುತ್ತೆ, ಪ್ಲೀಸ್ ಸೆಲೆಕ್ಟ್ ದಿ ಅಪ್ಲಿಕಬಲ್ ಸ್ಕೀಮ್ ಅಂತ ಹೇಳಿ. ಇಲ್ಲಿ 2 ಸ್ಕೀಮ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. HUNEP 2023 ಅಂತ ಇದೆ, ಇದನ್ನು ಚೂಸ್ ಮಾಡಬಾರ್ದು. HUSEP 2024 ಅಂತ ಇದೆ, ಇದನ್ನು ಮಾತ್ರನೇ ಚೂಸ್ ಮಾಡಬೇಕು. ಎಲ್ಲ ಫಸ್ಟ್ ಇಯರ್ ಮಕ್ಕಳು ಕೂಡ HUSEP 2024 ಅಂತ ಇದೆ, ಈ ಸ್ಕೀಮನ್ನೇ ಚೂಸ್ ಮಾಡಬೇಕು, NEPಯನ್ನು ಚೂಸ್ ಮಾಡಬಾರ್ದು. ಸೊ ಈ SEP 2024 ಚೂಸ್ ಮಾಡಿ ನಾವು ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಈ ಸ್ಕೀಮ್ ಸೆಲೆಕ್ಷನ್ ಏನು ಮಾಡಿದ್ವಿ, ಇದು ಒನ್ ಟೈಮ್ ಪ್ರೋಸೆಸ್ಸು. ಸೆಕೆಂಡ್ ಸೆಮ್ಮು ಥರ್ಡ್ ಸೆಮ್ಮಲ್ಲೆಲ್ಲ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಸೆಮ್ಮಲ್ಲಿ ಮಾತ್ರ ಒನ್ ಟೈಮ್ ಇದನ್ನು ಮಾಡಬೇಕಾಗುತ್ತೆ. ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕು. ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಸ್ಕೀಮ್ ಸೆಲೆಕ್ಷನ್ನು SEP ಅಂತ ಸೆಲೆಕ್ಟ್ ಮಾಡಬೇಕು, SEP 2024 ಅಂತ ಹೇಳಿ. ಇಲ್ಲಿ ಕಾಣ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಸ್ಕೀಮನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಬೇಕು. ಸೊ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಸ್ಟ್ ಸೆಮ್ದು ಕೋರ್ಸ್ ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಆಗುತ್ತೆ. ಅಕಾಡೆಮಿಕ್ ಇಯರು ಮತ್ತು ಟರ್ಮು ಸೆಮಿಸ್ಟರ್ ಎಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, HUSEP 2024 ನಾವು ಏನು ಸೆಲೆಕ್ಟ್ ಮಾಡಿದ್ದೀವಿ ಆ ಸ್ಕೀಮ್ ಇಲ್ಲಿ ವಿಸಿಬಲ್ ಆಗ್ತಾ ಇರುತ್ತೆ.
ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, HUSCP 2024 ಅನ್ನೋ ಸ್ಕೀಮನ್ನು ಸೆಲೆಕ್ಟ್ ಮಾಡಬೇಕು ಫಸ್ಟ್ ಇಯರ್ ಸ್ಟೂಡೆಂಟ್ಸು. ಸೊ ಇಲ್ಲಿ ಬಂದರೆ ನಿಮಗೆ ಸಬ್ಜೆಕ್ಟ್ ಲಿಸ್ಟ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ಹೇಳಿ. ಇಲ್ಲಿ ನೀವು ಯಾವ ಸಬ್ಜೆಕ್ಟ್ ಓದ್ತೀರಾ ಅದನ್ನು ಚೂಸ್ ಮಾಡ್ಕೊಳ್ಬೇಕು. ಸೊ ಪೇಪರ್ 1 ಇರುತ್ತೆ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇರುತ್ತೆ. ಸೊ ಈ ಕೋರ್ಸ್ಗೆ ಇಂಗ್ಲೀಷ್ ಮ್ಯಾಂಡೇಟ್ರಿ ರಿಲೀಸ್ ಆಗಿದೆ, ಬಟ್ ಕೆಲವು BCom ಮತ್ತು BAಗೆಲ್ಲ ಇಲ್ಲಿ ಮ್ಯಾಂಡೇಟ್ರಿ ರಿಲೀಸ್ ಆಗಿರಲ್ಲ. ಆ ಥರ ಕಡೆಗೆ ಫಸ್ಟ್ ಪೇಪರ್ 1 ಅಂತ ಇರೋ ಕಡೆ ಕನ್ನಡ ಇಂಗ್ಲೀಷ್ ಹಿಂದಿ 3 ಇರುತ್ತೆ, ಪೇಪರ್ 2 ಅಂತ ಇರೋ ಕಡೆ ಕನ್ನಡ ಇಂಗ್ಲೀಷ್ ಹಿಂದಿ 3 ಇರಬಹುದು. ಸೊ ಆ ಥರ ಇರುವಾಗ ಪೇಪರ್ 1ಗೆ ನೀವು ಕನ್ನಡ ಚೂಸ್ ಮಾಡಿದ್ರೆ ಪೇಪರ್ 2ನಲ್ಲಿ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಚೂಸ್ ಮಾಡಬೇಕು. ಅಥವಾ ಪೇಪರ್ 1 ಕನ್ನಡ ಬದಲಿಗೆ ನೀವು ಹಿಂದಿ ಓದ್ತಾ ಇದ್ದರೆ ಹಿಂದಿಯನ್ನು ಚೂಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಓಪನ್ ಎಲೆಕ್ಟಿವ್ ಏನಾದರೂ ಇದ್ದರೆ ನೀವು ಯಾವ ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ಓದ್ತಾ ಇದ್ದೀರಾ ಅದನ್ನು ಚೂಸ್ ಮಾಡಬೇಕು. ನೀವು ಕ್ಲಿಕ್ ಮಾಡೋದಕ್ಕೆ ಇಲ್ಲಿ ಪ್ರಿಫರೆನ್ಸ್ ಅನ್ನೋ ಕಡೆ ಹಿಂಗೆ ಬಟನ್ ಇರುತ್ತೆ, ನೀವು ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಕ್ರೆಡಿಟ್ ಮತ್ತು ಮಿನಿಮಮ್ ಕ್ರೆಡಿಟ್ ಇರುತ್ತೆ, ಇಲ್ಲಿ ಟೋಟಲ್ ಕ್ರೆಡಿಟ್ಸು ಅದಕ್ಕೆ ಟ್ಯಾಲಿ ಆಗಬೇಕು. ಸೊ ಮೇಲ್ಗಡೆ ಇರುವಂಥ ಮ್ಯಾಕ್ಸಿಮಮ್ ಕ್ರೆಡಿಟು ಮತ್ತು ಮಿನಿಮಮ್ ಕ್ರೆಡಿಟ್ಸಿಗೆ ಕೆಳಗಡೆ ಇರುವಂಥ ಟೋಟಲ್ ಕ್ರೆಡಿಟ್ಸು ಟ್ಯಾಲಿ ಆಗ್ತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವು ಕೋರ್ಸ್ ರಿಜಿಸ್ಟ್ರೇಷನನ್ನು ಸಬ್ಮಿಟ್ ಕೊಡಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಲ್ಯಾಂಗ್ವೇಜ್ ಸೆಲೆಕ್ಷನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಬೈ ಡಿಫಾಲ್ಟ್ ಇಂಗ್ಲೀಷ್ ಇರುತ್ತೆ. ಇನ್ ಕೇಸ್ ಕೆಲವರು ಯಾರಾದರೂ ಕನ್ನಡ ಬದಲಿಗೆ ಬೇರೆ ಸಬ್ಜೆಕ್ಟ್ ಓದ್ತಾ ಇದ್ರೆ, ಹಿಂದಿ ಆ ಥರ ಓದ್ತಾ ಇದ್ರೆ ಆ ಸಬ್ಜೆಕ್ಟನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಟು ನಿಮ್ಗೆ ಓಪನ್ ಎಲೆಕ್ಟಿವ್ ಏನಾದರೂ ಇದ್ದರೆ ಇಲ್ಲಿ ಚಾಯ್ಸ್ ಇರುತ್ತೆ, ಚಾಯ್ಸ್ ಇದ್ದರೆ ಅದರೊಳಗಡೆ ಚೂಸ್ ಮಾಡಬೇಕು. ಚಾಯ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಸಬ್ಜೆಕ್ಟು ಈ ರೀತಿ ನಿಮಗೆ ಬಟನ್ ಇಲ್ಲ ಅಂದರೆ ಅದು ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ನೀವು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಇದಾದ ಮೇಲೆ ಕೋರ್ಸ್ ರಿಜಿಸ್ಟ್ರೇಷನನ್ನು ಅಡ್ಮಿನ್ ಲಾಗಿನಲ್ಲಿ ನಾವು ಅಪ್ರೂವ್ ಮಾಡ್ತೀವಿ. ಅಪ್ರೂವ್ ಮಾಡಿದ ಮೇಲೆ ನಿಮಗೆ ಎಕ್ಸಾಮ್ ಅಪ್ಲಿಕೇಶನ್ಗೆ ಹೋಗಿ ನೀವು ಫೀಸನ್ನು ಪೇ ಮಾಡಬೇಕಾಗತ್ತೆ. ಎಕ್ಸಾಮ್ ಬಂದು ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಫೀಸ್ ಪೇಮೆಂಟ್ಗೆ ಎನೇಬಲ್ ಆಗುತ್ತೆ. ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಕ್ಸಾಮ್ ಫೀಸು 0 ತೋರಿಸ್ತಾ ಇದೆ, ಯಾಕೆ ಅಂದರೆ ಇನ್ನೂ ಕೋರ್ಸ್ ರಿಜಿಸ್ಟ್ರೇಷನ್ ಅಪ್ರೂವ್ ಆಗಿಲ್ಲ. ಕೋರ್ಸ್ ರಿಜಿಸ್ಟ್ರೇಷನ್ ಅಪ್ರೂವ್ ಆದಮೇಲೆ ಇಲ್ಲಿ ಪೇ ಅನ್ನೋ ಬಟನ್ ಎನೇಬಲ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ಲೈನಲ್ಲಿ ನೀವು ಫೋನ್ಪೇ, ಗೂಗಲ್ ಪೇ ಆ ಮೂಲಕ ಫೀಸನ್ನು ಪೇ ಮಾಡ್ಬೋದಾಗುತ್ತೆ. ನಿಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮತ್ತು ಎಕ್ಸಾಮ್ ಫೀಸ್ ಪೇಮೆಂಟ್ ಕ್ಲಾರಿಫೈ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೆಲ್ರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.